ದೂರದರ್ಶನ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇದು ಕಲಬುರಗಿ ದೂರದರ್ಶನ ಕೇಂದ್ರ ಪ್ರಸ್ತುತಪಡಿಸುವ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕೃಷಿ ನಮ್ಮ ದೇಶದ ಬಹುತೇಕ ಜನರ ಮೂಲಕಾಯಕ. ಕೃಷಿಕ ನಮ್ಮ ದೇಶದ ಬೆನ್ನೆಲುಬು. ಇಂತಹ ಕೃಷಿ ಕ್ಷೇತ್ರದಲ್ಲಿ, ಅದರಲ್ಲೂ ಸಾವಯವ ಕೃಷಿ ಕ್ಷೇತ್ರದಲ್ಲಿ ತಾವೂ ಸಾಧನೆ ಮಾಡಿದ್ದು ಅಲ್ಲದೆ ಮತ್ತೊಬ್ಬರಿಗೂ ಕೂಡ ಸಾಧನೆ ಮಾಡೋದಕ್ಕೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ. ಅಂತಹ ಅತಿಥಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅದರ ಜೊತೆಗೆ ಇನ್ನೊಬ್ಬರು, ಇವರು ಓದಿದ್ದು ಅಷ್ಟಕ್ಕಷ್ಟೇ, ಆದರೆ ಗಾಯನ ಕ್ಷೇತ್ರದ, ಅದರಲ್ಲೂ ಗೀಗಿ ಪದ ಹಾಡೋದರಲ್ಲಿ ಇವರು ತುಂಬ ಪರಿಣಿತರು. ಹೀಗಾಗಿ ಇಂತಹ ಒಂದು ಅಮೋಘ ಪ್ರತಿಭೆಗಳನ್ನು ಗುರುತಿಸಿ ಸರ್ಕಾರ ಈ ಬಾರಿ 2023ರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಬನ್ನಿ, ಆ ಇಬ್ಬರು ಅತಿಥಿಗಳು ನಮ್ಮೊಟ್ಟಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇ ಅತಿಥಿ, ಇವರು ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ, ಸೋಮನಾಥ್ ರೆಡ್ಡಿ ಪೂರ್ಮ ಅಂಥೇಳಿ. ಇನ್ನೊಬ್ಬರು ಶಕುಂತಲಾ ನಾಯಕ್, ಇವರು ಗೀಗಿ ಪದ ಹಾಡಿದ್ದರಿಂದ ಇವರ ಸಾಧನೆಯನ್ನು ಗುರುತಿಸಿ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ. ನಮಸ್ಕಾರ ಸರ್. ಅಮ್ಮ, ಈ ಒಂದು ಗೀಗಿ ಪದ ಹಾಡೋದ್ರ ಮೂಲಕ ತಾವು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಗಳಿಸಿದ್ದೀರಿ. ಹಾಗಾಗಿ ನಮ್ಮ ವೀಕ್ಷಕರಿಗೆ ಈ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಆರಂಭದಲ್ಲಿ ಒಂದೆರಡು ಲೈನ್ ಗೀಗಿ ಪದವನ್ನು ನಮ್ಮ ವೀಕ್ಷಕರಿಗೋಸ್ಕರ ತಾವು ಹಾಡ್ಬೋದಾ? ಆದಿಶಕ್ತಿಯಾಗ ಎನಗ ಬರುವ, ಆದಿಶಕ್ತಿಯಾಗ ಎನಗ ಬರುವ, ಆದಿಶಕ್ತಿಯಾಗ ಎನಗ ಬರುವ. ಏ ಗರ್ವ ಬ್ಯಾಡ ನನ್ನ ಗೌರ ದೇವಿಯ ಬೇಗಿ ಕುಡುವೆ ಬರುವ. ಏ ಗರ್ವ ಬ್ಯಾಡ ನನ್ನ ಗೌರ ದೇವಿಯ ಬೇಗಿ ಕುಡುವೆ ಬರುವ. ಇಲ್ಲಿಂದ ಹಾಡಕಿಯ ಸುರುವ, ಇಲ್ಲಿಂದ ಹಾಡಕಿಯ ಸುರುವ, ಇಲ್ಲಿಂದ ಹಾಡಕಿಯ ಸುರುವ. ಏಲೇಸ ಬರುವಂತ ಆಶೀರ್ವಾದ ಕೊಡು ಮುಗುವಾತೇನೆ ಕರುವ. ಏಲೇಸ ಬರುವಂತ ಆಶೀರ್ವಾದ ಕೊಡು ಮುಗುವಾತೇನೆ ಕರುವ. ಬಾಳಗೇರಿ ವಿಷ ನಮ್ಮ ಗುರುವ, ಬಾಳಗೇರಿ ವಿಷ ನಮ್ಮ ಗುರುವ, ಬಾಳಗೇರಿ ವಿಷ ನಮ್ಮ ಗುರುವ. ಏ ಕಂದ ಅಪ್ಪಣ ಬಂದು ಹೇಳತರ ಆಗ ಎನಗ ಬರುವ. ಏ ಕಂದ ಅಪ್ಪಣ ಬಂದು ಹೇಳತರ ಆಗ ಎನಗ ಬರುವ. ತುಂಬ ಚೆನ್ನಾಗಿ ಹಾಡಿದ್ರಿ. ಈ ಗೀಗಿ ಪದ ಹಾಡೋದು ಸಾಮಾನ್ಯವಾಗಿ ಇವತ್ತಿನ ದಿನಮಾನಗಳಲ್ಲಿ ಯಾರಿಗೂ ಬರೆದಂಥ ಒಂದು ವಿದ್ಯೆ ಅಂತ ಹೇಳ್ಬೋದು. ತಾವು ಗೀಗಿ ಪದ ಹಾಡೋದ್ರ ಮೂಲಕ ಎಲ್ಲಿ ಕಲ್ತ್ರಿ? ತಮಗೆ ಪ್ರೇರಣೆ ಹೆಂಗೆ ಬಂತು? ತಮ್ಮ ಫ್ಯಾಮಿಲಿ, ತಮ್ಮ ಕುಟುಂಬದ ಬಗ್ಗೆ ಹೇಳೋದಾದ್ರೆ. ನಾವು ನಮ್ಮಪ್ಪವರು ಹಾಡ ಹಾಡ್ತಿರಿ. ನಮ್ಮಪ್ಪವರು ಹಾಡ ಹಾಡ್ತಿರು, ಹಳ್ಳಿನಲ್ಲಿ ಹಾಡ ಹಾಡ್ತಿರು, ಗೆಜ್ಜೆ ಕಟ್ಕೊಂಡು ಸೀರೆ ಉಟ್ಕೊಂಡು ಹಾಡ ಹಾಡ್ತಿರಿ. ನಾನು ನೋಡಿದ ಸಣ್ಣಾಗಿದ್ದಾಗ ನಮ್ಮ ಬಾಬಾವ್ರು ಎಷ್ಟು ಚೆನ್ನಾಗಿ ಹಾಡ್ತಾರಲ್ಲ ಅತಿಗೆ ಅಂದು ನಮ್ಗೆ ಭಾಳ ಸಂತೋಷ ಐತ್ರಿ. ಆವಾಗ ಮುಂದೆ ನಾನು ಶಾಲಿಗೆ ಹೋಗ್ತಿದ್ದ, ಶಾಲಿಗೆ ಹೋಗೋದು ಅಪ್ಪಾಜಿ ನನಗೆ ಒಂದು ಹಾಡ ಕಲಿಸೋತಿಗೆ ಅಂದ. ನಾನು ನಮ್ಮ ಅಪ್ಪವರು ನೀ ಯಾಕೆ ಕಲಿತಮ್ಮ, ಇಂಥ ಕಲಿಬಾರ್ದು ಅತಿಗೆ ಅಂದರು. ಯಾಕಪ್ಪ, ನಮ್ಗೆ ಯಾಕೆ ಕಲಿಬೇಡ ಅತಿ ಅಂತಿ? ನಾವು ಕಲಿತೀನಿ, ನನಗೆ ಬೇಕು, ನನಗೆ ಕಲಿಸು ನೀನು ಅತಿ ಅಂದಾಗ ನನಗೆ ನಮ್ಮ ಅಪ್ಪವ್ರು ಏನು ಮಾಡ್ತಾಯಿದ್ರು, ಹಾಗೆ ಏನು ಶಾಲಿಗೆ ಹೋಗ್ತಿದ್ದೆ ನಾನು. ನಮ್ಮ ಅಪ್ಪವರು ಮುಂದೆ ಹಾಗೆ ಹಾಡ ಹೇಳ್ತಿರು. ಇದು ಹಾಡ ಹೇಳಮ್ಮ, ಇದು ಕಲಿ ನೋಡೋಣತಿ ಅಂದಾಗ ಒಂದು ನುಡಿ ಅವ್ರೇನು ಬರ್ದಿರು, ಓದಿಲ್ಲ ಬರ್ದಿಲ್ಲ. ನಮ್ಮಪ್ಪವರು ಬಾಯಿಲೇ ಕಲಿಸ್ತರು. ಬಾಯಿಲೆ ನೋಡೋಣ ಇದು ಹೇಳತ್ತಿಗೇನೋ ಅವ್ರು ಬಾಯಿಲೆ ಹೇಳಿದಾಗ ನಾನು ಹೇಳ್ತಿದ್ದೆ, ಪಟ್ಟತ್ತಿ ಹೇಳಿಬಿಡುತ್ತಿದ್ದ.
ಒಂದು ಮಿನಿಟ್ನಾಗ ಒಂದೊಂದು ನುಡಿಗಳು ನಾ ಪಾಠ ಮಾಡ್ತಿದ್ದೆ. ಅವಾಗ ನಮ್ಮಪ್ಪ ಅವರು ಭಾಳ ಈಕಿ ಹುಡುಗಿ ಭಾಳ ಚೆನ್ನಾಗಿ ಕಲಿತಾಳತ್ತಿಗೆ ತಿಳ್ಕೊಂಡು ಅವರು ಏನು ಮಾಡ್ತಾಯಿದ್ರು, ಬೆಳಿಗ್ಗೆ 4 ಗಂಟೆಗೆ ನಮಗೆ ಎಬ್ಬಿಸ್ತರು. ಅಮ್ಮ ಏಳು ಅತಿ ಅಂದಾಗ ಎಬ್ಬಿಸಿ ನೀರು ಇಡ್ತಿರು. ನೀರು ಇಟ್ಟು ಮತ್ತು ಡಿಕಾಷನ್ ಮಾಡ್ತಿರ್ರಿ ಚಾ. ನೀರು ಇಟ್ಟು ಮಾರಿ ಒಂದು ಚರಿಗೆ ನೀರು ತಂದು ಮಾರಿ ತೊಳೆಸ್ತರು. ಮಾರಿ ಅವರೇ ತೊಳಿತರು. ತೊಳೆದು ಕೂಡ ಮಾತಿ ಅಂದರು. ಸರಸ್ವತಿ ಹೆಸರು ತಗೊಂಡು ನೀನು ಪದ ಹಾಡಾತಿ ಅಂತಿರು. ನುಡಿ ಅನ್ಬೇಕು. ಸರಸ್ವತಿದೇ ನುಡಿ ಅಂದು ಮುಂದೆ ಪದ ಹಾಡಾಕಿ ನಾನು. ಅವರು ಹೇಳೋರು ನಾ ಹೇಳಾಕಿ, ನಾನು ಅವ್ರು ಹೇಳೋರು ನಾ ಕೇಳಾಕಿ, ಹಿಂಗೆ ಬಾಯಿಲೆ ಅನ್ನಾಕಿ ಅಂದು ಅಷ್ಟು ಹಾಡುಗಳು ಪಾಠ ಮಾಡಾಕಿರಿ ನಾನು. ಅವಾಗ ಹಿಂಗೆ ಹಾಡ್ಕೊಂಡು ಪಾಠ ಮಾಡ್ಕೋತ ಮುಂದೆ ಏನಾಯಿತು, ಮುಂದೆ ಲಗ್ನ ಮಾಡಿದ್ರು. 18 ವರ್ಷಕ್ಕೆ ಲಗ್ನ ಮಾಡಾನ. ಅವ್ರು ಜಗಳ ತೆಗಿಲಾಕತ್ರು. ಒಂದು 7-8 ಹಾಡುಗಳು ಕಲ್ತ ನಮ್ಮ ಅಪ್ಪ ಅವ್ರ ಬಳಿ. ಕಲ್ತ ಬಳಕ ಮುಂದೆ ಏನಾಯಿತು, ಇಲ್ಲಮ್ಮ ನೀನು ಹೋಗಬೇಕು, ಹೋಗಬೇಡ, ಹಾಡಾಕಿ ಕಲಿಬೇಡ ಅದಕ್ಕೆ ನಮ್ಗೆ ಎಲ್ಲ ಹೇಳಾಕತ್ರು. ಹೆಣ್ಮಕ್ಳಾಗಿ ಯಾರು ಕಲಿತಾರ, ಹೆಣ್ಮಕ್ಳಾಗಿ ಯಾಕೆ ಓದ್ತೀರಿ, ನಮ್ಮ ಧರ್ಮದಾಗ ಇಲ್ಲದು ಅದಕ್ಕೆ ಅಂದು ಹಿಂಗೆ ಹೇಳ್ತೀರಿ. ಹೇಳೋಣ ಮತ್ತು ನಾನು ಏನು ಮಾಡ್ದೆ, ನನಗೆ ಇಲ್ಲ ನಾ ಹಾಡಾಕಿನೇ ನಾ ಕಲಿಯಾಕಿ, ನಾ ಹಿಂಗೆ ಹೋಗಾಕಿನೇ ನಾ ಆತಿಗಂದ. ಕಾರ್ಯಕ್ರಮ ಜಾತ್ರೆ ಬಂದಲ್ಲಿ ಹೋಗಿ ಜಾತ್ರೆ ಮಾಡಾಕಿ. ಮತ್ತು ಮುಂದೆ ಜಗಳ ನಮ್ಮ ಮನೆಯವ್ರನ್ನೂ ತೆಗಿಯೋರು, ಅವರು ಅತ್ತಿ ಮಾವದವ್ರನ್ನೂ ತೆಗಿಯೋರು. ಹಿಂಗೆ ಮಾಡಿ ಈಕಿಗೂ ನಡಿಗುಡ್ಬಾರ್ದತ್ತಿಗೆ ಅಂದು ನಾ ಕಾರ್ಯಕ್ರಮಕ್ಕೆ ಹೋದ ನಾನು ಮನೆ ಕಳ್ತನ ಮಾಡಿದ್ರು. ಮನೆ ಕಳ್ತನ ಮಾಡಿದ್ರಿ. ಮನೆ ಕಳ್ತನ ಮಾಡಿದ್ರೆ ಹೋಗಲಕ್ಕ ಮುಂದೆ ನಮ್ಮ ತಂದೆಯವರು ತೀರ್ಕೊಂಡ್ರು. ನಮ್ಮ ಮನೆಯವರು ಹಾಲ್ಟಾಗಿ ತೀರ್ಕೊಂಡು ಬೆಳಗ್ಗೆ 3 ಮಕ್ಕಳಿಗೆ ತೊಗೊಂಡು ನಾ ಗುಲ್ಬರ್ಗ ಬಂದ. 40 ವರ್ಷದಿಂದ ಇಲ್ಲೇ ಇದ್ದೀನಿ ನೋಡ್ರಿ ನಾನು. ಹೈದ್ರ ಕಾಕ ಅಂತಿದ್ದ, ಅವನು ಗಿಗಿ ಪದ ಹಾಡ್ತಿದ್ದ. ಮತ್ತು ಮುಂದೆ ಏನಾಯಿತು, ಈ ಸಂತ್ರಾಸವಾಡಿಗೆ ಬಂದು ನಮ್ಮ ಕಾಕ ಅವರು ತಂಗಿ ನೀ ಹೋಗಬೇಡ, ಅಲ್ಲಿ ಇದು ಕಾಡಿಸ್ತಾರ ಮಂದಿ, ಬೇಡ ನೀನು ಇಲ್ಲೇ ಮಾಡು ಅತಿಗೆ ಹಾಸ್ಟೆಲ್ದಲ್ಲಿ ಮಕ್ಕಳಿಗೆ ಹಾಕಿ ನಾನು ಕಾರ್ಯಕ್ರಮ ಹೋಗ್ತಿದ್ರಿ. ಸಾವಯವ ಕೃಷಿ ಇವತ್ತಿನ ದಿನ ಬಹಳ ಅವಶ್ಯಕವಾದಂಥ ವಿಷಯ. ಆದರೆ ಬಹುತೇಕ ಜನರು ಸಾವಯವ ಕೃಷಿ ಬಗ್ಗೆ ಅಷ್ಟು ಇನ್ನೂ ಗೊತ್ತಿಲ್ಲ. ಆಮೇಲೆ ಅದ್ರ ಬಗ್ಗೆ ಆಸಕ್ತಿ ಕೂಡ ಸ್ವಲ್ಪ ಕಡಿಮೆ ಇದೆ. ಸೊ ಇಂಥದ್ರಲ್ಲಿ ನಿಮ್ಮ ಸಾವಯವ ಕೃಷಿದು ಆ ಒಂದು ನಿಮಗೆ ಅಭಿರುಚಿ ಹೆಂಗೆ ಬಂತು, ಅದರಲ್ಲಿ ಯಾವ ರೀತಿ ತೊಡಸ್ಕೊಂಡು? ಸರ್, ಭೂಮಿಯಲ್ಲಿ ಇರ್ತಕ್ಕಂಥ ಈ ಕೆಮಿಕಲ್ನಿಂದ ಭೂಮಿಯಲ್ಲಿ ನೀರಿರ್ತಕ್ಕಂಥ ಶಕ್ತಿ ಉಳಿಯಂಗಿಲ್ಲ ರೀ. ಮತ್ತು ಜೀವಾಣುಗಳು ನಶಿಸಿ ಹೋಗ್ತಾವೆ. ಮತ್ತು ಭೂಮಿ ಬರಡಾಗ್ತಾ ಹೋಗ್ತಾವೆ ಸರ್. ಈಗ ಅದು ಏನು ವಿಜ್ಞಾನಿಗಳು ಕೆಲವು ಹೇಳಿದರು, ಅಲ್ಪ ಸ್ವಲ್ಪ ನೀವು ಹಾಕ್ರಿ ಅಂದರೆ ತಿಪ್ಪಿ ಗೊಬ್ಬರ ಹಾಕೋದು ಬಿಟ್ಟು ಬರೀ ಫರ್ಟಿಲೈಸರ್ಗೆ ಹತ್ತಿಬಿಟ್ರಿ. ಈಗ ಹೀಗಾಗಿ ಭೂಮಿಯೆಲ್ಲ ಬರಡಾಗ್ತಾ ಬಂತು. ಆದರೆ ಬೆಳೆ ಪರಿವರ್ತನೆ ಮಾಡೋದನ್ನು ಬಿಟ್ಟರೆ ಇವತ್ತು ಬರೀ ನಮ್ಮ ತೊಗರಿ ನಾಡಮ್ಮಣ ಬರೀ ಎಲ್ಲರೂ ತೊಗರಿ ಬಿತ್ತು. ಈಗ ರೋಗ ರುಜಿನಿ ಭೂಮಿಯಲ್ಲಿ ತಾಂಡಾಡ ಈಗ ಎಲ್ಲ ಬೆಳೆ ನೆಟ್ಟೆ ಹೋಗ್ತದೆ ಸರ್. ನೀವು ಆದರ್ಶ ನೋಡಿರ್ಬೋದು, ನೀವೆಲ್ಲ ನಿಮ್ಮ ಚಂದನ ವಾಣಿದರು ಕೂಡ ಸಾಕಷ್ಟು ಹೊಲಗಳಿಗೆಲ್ಲ ತಿರುಗಾಡಿ ನೋಡಿದ್ರಿ. ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆನೇ ಪೂರ್ತಿ ತೊಗರಿ ನೆಟ್ಟೆ ರೋಗವಾಯಿತು. ಅದಕ್ಕೆ ಒಂದೇ ಬೆಳೆ ಹಾಕಿದ್ರೆ ನೆನಪ ಭೂಮಿಯಲ್ಲಿ ರೋಗ ರುಜಿನಗಳು ಜಾಸ್ತಿ ಆಗ್ತವೆ ಸರ್. ಒಂದು ಸರ್ತಿ ದ್ವಿದಳ ಬೆಳೆ ಬೆಳೆದ್ರೆ ಇನ್ನೊಂದು ಸರ್ತಿ ಏಕದಳ ಬೆಳೀತಕ್ಕಂಥದ್ದು ಇವೆಲ್ಲ ಇದು ಮಾಡ್ಬೇಕು ಸರ್. ಅಂದರೆ ಸಾವಯವ ಕೃಷಿ ಮಾಡಬೇಕು ಅಂದರೆ ಅದಕ್ಕೆ ಏನಾದರೂ ಬಂಡವಾಳ ಜಾಸ್ತಿ ಬೇಕು, ಅಥವಾ ನೀವು ಸಾವಯವ ಕೃಷಿ ಏನು ಕಡಿಮೆ ಇದರಲ್ಲೇ ಮಾಡ್ಬೋದಾ? ಸರ್, ಸಾವಯವ ಕೃಷಿ ಅಂದರೆ ಏನು ಬ್ಯಾರೆ ಏನಿಲ್ಲ ಸರ್. ಹಿಂದೆಲ್ಲ ಅದನ್ನೇ ಮಡಿಕೊತಾ ಬಂದಾರ. ನಮ್ಮಲ್ಲಿ ಇರತಕ್ಕಂಥ ದನ ಕರಗಳು ಏನು, ನಮ್ಮಲ್ಲಿರ್ತಕ್ಕಂಥ ಇವತ್ತು ಈ ತ್ಯಾಜ್ಯ ವಸ್ತುಗಳ ಭೂಮಿಗೆ. ಈಗ ನಮ್ಮಲ್ಲಿ ನಿಮ್ಮೊಂದು ಉದಾಹರಣೆಗೆ ಹೇಳಿದೆ. ಈಗ ನಾವು 5 ಮಂದಿ ಅಣ್ಣ ತಮ್ಮದಾರೆ, ಒಬ್ಬನಿಗೆ ಮಾತ್ರ ಓದ್ಲಿಕ್ಕೆ ಹಾಕಿದ್ದೀವಿ. 4 ಮಂದಿ ನಾವಲ್ಲಿ ಮನೆಯಲ್ಲೇ ದುಡ್ತಿದ್ವಿ. ಆದರೆ ಇಷ್ಟು ಮಾತ್ರ ಗಟ್ಟಿ ನಮ್ಮಲ್ಲಿ ದನಕರುಗಳನ್ನ ಜಾಸ್ತಿ ಇದ್ವು. ಇನ್ನೂ ದನಕರುಗಳಿಗೆ ನಮ್ಮ ತಂದೆಯವ್ರು ಹೇಳ್ತಿದ್ರು ಯಾವಾಗಲೂ, ಗಂಪ ಎಷ್ಟೇ ಗುಂಪ ಅಂತೇಳಿ. ಎಲ್ಲಿ ತಿಪ್ಪಿ ಗೊಬ್ಬರ ನೀವು ಹಾಕ್ತಿರಲ್ಲ, ಗುಂಪನೇ ಬೆಳೆ ಗುಂಪ ಬಂದಂಗೆ ಬರ್ತಾ ಅಂತ ಹೇಳ್ತಿದ್ರು. ನನ್ನ ತಲೆಯಾಗ ಅದೊಂದು ಇರ್ತಿರಿ. ಅದು ನಮ್ಮಲ್ಲಿ 45 ದನ ಇದ್ರೂ ಕೂಡ ಆ ತಿಪ್ಪಿ ಗೊಬ್ಬರ ಹೊಲಕ್ಕೆ ಹಾಕೋದಲ್ಲದೆ ಬೇರೆ ಊರು ತಿರುಗಿಸಿ ಗೊಬ್ಬರ ತೊಗೊಂಡು ಖರೀದಿ ಮಾಡಿ ನಾವು ಶಿವರಾತ್ರಿ ಜೋಳದ ರಾಶಿ ಮುಗಿಸಿ ಒಂದೊಂದು ಊರಿಗೆ ಠಿಕಾಣ ಹಾಕಿಸಿ ಅಲ್ಲಿ ಗೊಬ್ಬರ ಖರೀದಿ ಮಾಡಿ ಹಾಕಿ ಮತ್ತೆ ಹಿಂದಗಡೆಗೆ ಬೇರೆ ಟ್ರ್ಯಾಕ್ಟರ್ ಹಚ್ಚಿಕೇಸಿ ಅನ್ನೋದು ಹೊಲ ಕೊಡ್ತಿದ್ದೇವೆ ಸರ್. ಹಿಂಗಾಗಿ ಅದು ಬೆಳೆ ಡಬಲ್ ಬೆಳೆ ಬೆಳೆದ್ರಿಂದ ಹೀಲ್ಡ್ ಚಲೋ ಬರ್ಲತ್ತಿತ್ತು, ರೋಗ ರುಜಿನ ಮತ್ತು ಬೆಳೆ ಪರಿವರ್ತನೆ ಮೇನು. ಇನ್ನೊಂದಿರೋದ್ರೆ ಈ ಚೌಕು ಮಡಿ ಮಾಡೋದ್ರಿಂದ ಸರ್, ಮಣ್ಣಿನಲ್ಲಿ ಇರ್ತಕ್ಕಂಥ ಜೀವಾಣುಗಳು ನಶಿಸಿ ಹೋಗಲ್ಲ. ಚೌಕು ಮಡಿ ಮಾಡೋದ್ರಿಂದ ಎಲ್ಲಿ ಬಿದ್ದು ನೀರು ಅಲ್ಲಿ ಫಲವತ್ತತೆ ಜಾಸ್ತಿ ಆಗ್ತದೆ, ತೇವಾಂಶನ ಕೂಡ ಕಾಪಾಡ್ತದೆ. ಹಿಂಗಾಗಿ ಏನಪ್ಪ ಅಂತಂದರೆ ಒಳ್ಳೆ ಹೀಲ್ಡ್ ಫಸಲು ಬರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇದು ಮಾಡಿ ಸಾಕಷ್ಟು ನಮಗೆಲ್ಲ ಜ್ಞಾನ ಕೂಡ ನಮ್ಮ ವಿಜ್ಞಾನಿಗಳು ಕೂಡ ಕೊಡ್ತಿದ್ರು. ಆಗಾಗ ನಮ್ಮ ತಂದೆಯವರು ಉಂಟಾದ್ಮೇಲೂ ನಮಗೆ ಸಾಕಷ್ಟು ಈಗ ಡಾಕ್ಟರ್ VI ಬೆಳಿಗ್ಗೆ ಅಂತೇಳಿ ಇಲ್ಲಿ ನಮ್ಮ
ಈ ಕೃಷಿ ವಿಜ್ಞಾನ ಕೇಂದ್ರ ಸಂಯೋಜಕರಾಗಿ ಸೇವೆ ಸಲ್ಲಿಸಿದ್ರು. ಅಂಥ ಟೈಮ್ ನಮಗೆಲ್ಲ ಗುರುತಿಸಿ NP ರಂಜಾನ್ ತಯಾರು ಮಾಡ್ತಕ್ಕಂಥದ್ದು, ಟ್ರೈಕೋಡ್ರಮ್ಮ ತಯಾರು ಮಾಡ್ತಕ್ಕಂಥದ್ದು, ಮತ್ತು ಬೆಳೆ ಪರಿವರ್ತನೆ ಯಾವ ರೀತಿ ಮಾಡ್ಬೇಕೆಂಬುದು, ಇನ್ನೊಂದೇನಂದ್ರೆ ಬೀಜ ಯಾವ ರೀತಿ ಸಂಗ್ರಹ ಮಾಡಬೇಕಂತಕ್ಕಂಥದ್ದು ಕೂಡ ತಿಳಿಸಿ ಹೇಳ್ತಿದ್ರು ಸರ್. ಎಲ್ಲ ಒಳ್ಳೆ ವಿಜ್ಞಾನಿಗಳಿದ್ರು ಇಲ್ಲೆಲ್ಲ. ಕೆಲವು ಮಂದಿ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು ಕೂಡ ಅಷ್ಟೇ ಒಳ್ಳೆಯ ಪ್ರೋತ್ಸಾಹ ಕೊಡ್ತೀರಿ ಸರ್. ನಮ್ಮಲ್ಲಿ ತಂದೆನೇ ನಿಮ್ ಗುರು ಅಂತ ಹೇಳ್ತಾರೆ. ಗುರು ತಂದೆನೇ ರೀ. ಆದ್ರೆ ಇವತ್ತಿನ ಈ ರಾಜ್ಯೋತ್ಸವ ಪ್ರಶಸ್ತಿ ತನಕ ನಿಮ್ಮ ಏನು ಗೀಗಿ ಪದದ ದಾರಿ ನಡ್ಕೊಂಡು ಬಂದಿದೆ. ಸೊ ಇಲ್ಲಿ ನಿಮ್ಗೆ ಎಷ್ಟು ಅವಕಾಶಗಳು ಹೆಂಗೆ ಬಂತು ಅಂತ ಹೇಳಿ? ನಾನು 1995ರಲ್ಲಿ ನಾನು ಜಾನಪದ ಅಕಾಡೆಮಿ ಸದಸ್ಯ ಇದ್ರಿ. ನಾನು ತಿಂಗಳ ಮೀಟಿಂಗ್ ಹೋದಾಗ ಅವಾಗ ಏನು ಮಾಡ್ತಾ ಇದ್ದ, ಎಲ್ಲರಿಗೂ ಒಂದೊಂದು ವರ್ಷನಾಗ ಒಂದೊಂದು ಸಮ್ಮೇಳನ ಮಾಡ್ತಿದ್ದೇವೆ ನಾವು. ವರ್ಷನಲ್ಲಿ ಒಂದೊಂದು ಸಮ್ಮೇಳನ ಮಾಡಿದ್ರೆ ಅವ್ರಿಗೆ ಏನಂದ ಪ್ರಶಸ್ತಿ ನಾವು ಕೊಡ್ತಿದ್ದೆವು. 3 ವರ್ಷ ನಾನು ಇದ್ದ, ಮೂರು ವರ್ಷದಲ್ಲಿ ಕೆಲವು ಮಂದಿಗೆ ನಾನು ಪ್ರಶಸ್ತಿ ಕೊಟ್ಟಿನಿ. ಮತ್ತು ಎಲ್ಲ ಹಾಡೋರಿಗೆ ಮತ್ತು ಬಾರ್ಸವ್ರಿಗೆ ಮತ್ತು ಏನು ಶೋಭನ ಹಾಡೋರಿಗೆ ಅವರಿಗೆ ಸಹಿತ ಮಾರ್ಗದರ್ಶನ ಮಾಡಿಸೀನಿ ಸರ್. ಎಲ್ಲ ಜಾನಪದ ಹಾಡೋರಿಗೆ ಮತ್ತು ಗೀಗಿ ಪದ ಹಾಡೋರಿಗೆ, ಆಮೇಲೆ ಎಲ್ಲ ಎಂತೆಂಥ ಕಲೆ ಮಾಡ್ತಾರ ಅಂಥವ್ರಿಗೆ ಎಲ್ಲ ನಾನು ಮಾರ್ಗದರ್ಶನ ಕೊಟ್ಟೀನಿ, ಮಾಡಿಸೀನಿ ನಾನು ನನ್ನ ಕೈ ಮೇಲೆ. ಅಂದ್ರೆ ನೀವು ಅಕಾಡೆಮಿ ಸದಸ್ಯರ ಆಗೋದಕ್ಕಿಂತ ಮುಂಚೆನೂ ಕೂಡ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ತಾವು ಹಾಡಿದ್ರಿ. ಹಾಡಿದ್ರಿ. ಮಡಿಕೇರಿಯಲ್ಲಿ ಜಾನಪದ ಸಮ್ಮೇಳನ ಇರಬಹುದು, ಅದ್ರ ಜೊತೆಗೆ ರಾಯಚೂರು ಕೃಷಿ ಮೇಳ ಇರಬಹುದು. ಹೀಗೆ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಆ ಟೈಮ್ ನಿಮ್ಗೆ ಹೆಂಗೆ ಅಂದ್ರೆ ನಿಮ್ಗೆ ಯಾರು ಸಪೋರ್ಟ್ ಯಾರಿದ್ರು, ಹೆಂಗ್ ಧೈರ್ಯ ಬಂತು? ಸಪೋರ್ಟ್ ಹ್ಯಾಂಗಿದ್ರು ಅಂದ್ರೆ ಕೆಲವು ಮಂದಿ ನಾನು ಸುದ್ದಿ ಕೇಳಿ ನಾ ಚೆನ್ನಾಗಿ ಹಾಡ್ತೀನಿ ಅದಕ್ಕೆ ಅಂದು ಅವರು ಎಲ್ಲ ನನ್ನ ಅಡ್ರೆಸ್ ತೊಗೊಂಡು ಹೋಗ್ತಾ ಇದ್ರಿ. ಅಡ್ರೆಸ್ನಲ್ಲಿ ಹೋಗಿ ಅವರು ಏನು ಮಾಡ್ತಿರು, ಫೋನ್ ಮಾಡ್ತಾ ಇದ್ರು, ನೀ ಬರ್ಬೇಕಮ್ಮ, ನಿನ್ನ ಕಾರ್ಯಕ್ರಮ ನಿಂದು ನಮಗೆ ಪಸಂದ್ ಬಂದದ, ನೀ ಬರಬೇಕು, ನೀ ಹಾಡಬೇಕು ಅತಿ ಅಂತಿರು ಅವರು. ಹಾಂ, ಅದು ಅವರು ಹಿಂಗೆ ಹೇಳೋಣ. ನಾನು ಎಲ್ಲ ಜಿಲ್ಲೆ ಕಡೆ ಕಾರ್ಯಕ್ರಮ ಮಾಡೀನಿ ರೀ. ಹಾವೇರಿ ಮತ್ತು ಎಲ್ಲಿ ಬೆಳಗಾವಿ ಜಿಲ್ಲೆ, ಮತ್ತು ಈ ಕಡೆ ಬಿಜಾಪುರ, ಮತ್ತು ಈ ಕಡೆ ದಾವಣಗೆರೆ, ಮತ್ತು ಇದು ಬೆಂಗಳೂರು, ಚಿತ್ರದುರ್ಗ, ಹಾಸನ, ಕೊಡಗು, ಮಂಡ್ಯ, ಇವು ಎಲ್ಲ ಮಾಡೀನಿ ಕಾರ್ಯಕ್ರಮ. ಅಂದ್ರೆ ಅವಕಾಶಗಳು ತಾನಾಗೆ ಬರ್ತಾ ಇರ್ತದೆ. ನೀವು ಅದು ನಾವು ಎಲ್ಲಿ ಕಾರ್ಯಕ್ರಮ ಹೋದಾಗ ಅವ್ರು ಬರ್ತೀವ್ರಿ ಕೇಳಕ್ ಬಂದು ನಿಮ್ಮ ಅಡ್ರೆಸ್ ಕೊಡ್ರಿ. ನಮಗೆ ಅಡ್ರೆಸ್ ಮಾಡಿದೇವ್ರಿ, ಅದು ಕೊಟ್ಟು ಅವ್ರಿಗೆ ಕೊಡ್ತಿದ್ದೆವು. ಯಾವ ತಾರೀಕಿಗೆ ಅವ್ರಿಗೆ ಕಾರ್ಯಕ್ರಮ ಅದ ಆ ತಾರೀಕಿಗೆ ನಮ್ಮ ಮುಂದೆ ಇರ್ತದೆ, ಒಂದು 11 ದಿನ 1 ತಿಂಗಳು ಇರ್ತದ. ಆಮೇಲೆ ನಮಗೆ ಫೋನ್ ಮಾಡೋರು ಮತ್ತು ಅವ್ರು ಏನದ ಆಮಂತ್ರಣ ಕೊಟ್ಟು ಹೋಗೋರು. ಅವಾಗ ನಾವು ಏನದ ಈ ತಾರೀಕಿಗೆ ನೀವು ಬರಬೇಕು ಅತಿ ಅಂದಾಗ ನಾವು ಹೋಗೋರು. ಎಷ್ಟು ಗೀಗಿ ಪದಗಳು ಹಾಡ್ರಿ ನಿಮ್ಮ ಇಷ್ಟು ವರ್ಷದ ಅನುಭವದಲ್ಲಿ? ನಾನು 2 ರಾತ್ರಿ 2 ಹಗಲೊತ್ತು ಹಾಡೀನಿ ರೀ. 2 ರಾತ್ರಿ ಒಂದೊಂದು ತಾವಲಿ 2 ರಾತ್ರಿ ಅನ್ನೋರಿಗೆ ಗುರ್ತದ ನೋಡ್ರಿ. 2 ರಾತ್ರಿ ಒಂದೊಂದು ಊರೇನು 1 ರಾತ್ರಿ 1 ಹಗಲೊತ್ತು ಇರ್ತದ್ರಿ. ಒಂದು ಊರಾಗ 2 ರಾತ್ರಿ ಇರ್ತದೆ, ಒಂದು ಊರಾಗ 2 ಹಗಲೊತ್ತು ಇರ್ತಾವ್ರಿ. ಹಿಂಗೆ ಕಾರ್ಯಕ್ರಮ ಮಾಡೀನಿ. ಕೃಷಿ ಅಂದ್ರೆ ಇವತ್ತಿನ ಲೆಕ್ಕಕ್ಕೆ ನೋಡಿದ್ರೆ ಎಷ್ಟೋ ಜನ 100 ಎಕರೆ ಭೂಮಿ ಇದ್ದವರು, 100 ಏನಂದ್ರೆ ಹೈನು ಮಾಡುವಂಥ ಎಷ್ಟೋ ಹಳ್ಳಿಗಳಲ್ಲಿ ಬಂದು ಅವರು ಸಿಟಿ ಅಂದ್ರೆ ಪಟ್ಟಣಕ್ಕೆ ಬಂದು ಸೆಟ್ಲ್ ಆಗಿದ್ದಾರೆ. ಕೃಷಿಯನ್ನ ಬಹುತೇಕ ಜನರು ಮರ್ತಿದ್ದಾರೆ ಇವತ್ತು. ಯಾಕಂದ್ರೆ ನಾವು ಕೃಷಿಕರಾಗಿ ಈ ರೀತಿ ಹಳ್ಳಿ ಬಿಟ್ಟು ಪಟ್ಟಣ ಸೇರೋದು ಭಾಳ ದುರ್ಲಭ ಅಂತ ಅನಿಸ್ತದೆ ಸರ್. ಯಾಕಂದರೆ ಹಿಂದೆಲ್ಲ ಹಳ್ಳಿಲಿಂದ ಹಾಲು ಏನಪ್ಪ ಪಟ್ಟಣಕ್ಕೆ ಬರ್ತೀವಿ. ಈಗ ಪಟ್ಟಣದಿಂದ ಹಾಲು ಬರ್ತೈತೆ, ಎಲ್ಲಿಂದ ಬರ್ತಾವಂತ ರೈತರನ್ನ ತಿಳ್ಕೊಬೇಕು ಸರ್. ಇವತ್ತು ಕೃಷಿ ಕಾಯಕ ಮಾಡ್ಬೇಕಾದ್ರೆ ಕೃಷಿ ಮೇಲೆ ಭೂಮಿ ತಾಯಿ ಮೇಲೆ ನಂಬಿಕೆ ಇಡ್ಬೇಕ್ರಿ. ನಮ್ಮಲ್ಲಿ ಫಸ್ಟ್ ನಂಬಿಕೆ ಮಾಡಿದಾಗ ಮಾತ್ರ ಭೂಮಿ ತಾಯಿ ಎಂದೂ ನಮಗೆ ಕೈ ಬಿಡಲ್ಲ. ಅದು ಶಾಶ್ವತ ರೀ. ಯಾಕಂದರೆ ನಮ್ಮ ತಂದೆಯರು ಹಿಡಿದು ನೋಡಿ ನಾವು ಈಗಲೂ ನೋಡ್ತಾ ಇದ್ದೀವಿ, ಎಂದೂ ಬಿಟ್ಟಿಲ್ಲ. ಆದರೆ ಇಷ್ಟೇ ವೈಜ್ಞಾನಿಕವಾಗಿ ಈಗ ಆಧುನಿಕ ಯುಗದಲ್ಲಿ ನಾವು ಬೆಳೆ ಪರಿವರ್ತನೆ ಮತ್ತು ಇನ್ನೊಂದೇನಂದ್ರೆ ಈಗ ಕಳೆನಾಶಕ ಎಣ್ಣೆ ಭಾಳಷ್ಟು ಮಂದಿ ಹೊಡೆದ ಕೇಸಿನಂದ್ರೆ ಭೂಮಿಗಳು ಹಾಳಾಗೋದಷ್ಟೇ ಅಲ್ಲ, ಬೆಳೆ ಸಹಿತ ಕುಂಠಿತ ಆಗ್ತಾವೆ. ಅದರಿಂದ ಎಷ್ಟೋ ರಿಮಾರ್ಕ್ ಊಟ ಮಾಡಿದಂಥರಿಗೆ ಈಗೆಲ್ಲ ಕಳೆನಾಶಕದ ಬದಲು ಈಗ ನಮ್ಮಲ್ಲಿ ಸರ್ ನಾವು ಒಬ್ಬರಲ್ಲ, ಈಗ ನಮ್ಮಲ್ಲಿ ನಮ್ಮ ಊರು ಸಹಿತನೂ ಪರಿವರ್ತನೆ ಆದಂಗೆ ಸರ್. ನಮ್ಮ ಭಾಗದಾಗ ಭಾಳಷ್ಟು ಮಂದಿ ಈಗೆಲ್ಲ ಒಂದೇ ದಿಂಡಿಗೆ 2 ನೊಗ ಕಟ್ಟಿ, ಅಂದರೆ 6 ತಾಳು ಇರ್ತವೆ, ಒಂದು ದಿಂಡಿಗೆ 3 ತಾಳು ಅಂತ ಒಂದಿಂದೇ ನೊಗಕ್ಕೆ 2 ದಿಂಡು ಕಟ್ಟಿ 6 ತಾಳು ಹಿಂಗೆ ಬಂದರೆ 12 ತಾಳು ಹೋಗ್ತವೆ ಸರ್. ಒಂದಿನಕ್ಕೆ 10 ಎಕರೆ ಹೊಲ. ಯಾಕಂದ್ರೆ ಮಳೆಗಾಲದಾಗ ಮಳೆ ಯಾವಾಗ ಬರ್ತದೋ ಗೊತ್ತಿಲ್ಲ. ಹಿಂಗಾಗಿ ಏನಪ್ಪ ಅಂದ್ರೆ ಹೊಡೆದು ಜಲ್ಲಿ ನಿಖಲ್ ಮಾಡ್ತಕ್ಕಂಥ ಈ ಟೆಕ್ನಾಲಜಿ ಸಾಕಷ್ಟು ಮಂದಿ ಈಗ ನಮ್ಮ ಕೋಡ್ಲಾ ಗ್ರಾಮದಲ್ಲಿ ಸರ್. ಇನ್ನೂ ತಮಗೆ ಹೇಳ್ಬೇಕಾದ್ರೆ ನಮ್ಮ ಗುಲ್ಬರ್ಗ ಜಿಲ್ಲೆದಾಗನೇ ಇಲ್ಲ ಅಂತ ನನಗೆ ಅನಿಸ್ಬೋದು. ಸಾಮೂಹಿಕ ಕೃಷಿ ಮಾಡ್ತಕ್ಕಂಥದ್ದು, ನಾವು ಜಾತಿ ಭೇದ ಇಲ್ಲ. ಅವ್ರೊಳಕ್ಕೆ ನಾವು ಹೋಗೋದು, ನಮ್ಮೊಳಕ್ಕೆ ಅವ್ರು ಬರೋದು. ಈ ರೀತಿ ಮಾಡಿದಾಗ ಮಾತ್ರ ಕೃಷಿ ಸಮೃದ್ಧಿ ಆಗಲಿಕ್ಕೆ ಸಾಧ್ಯ. ಯಾರೂ ನಮ್ಮಲ್ಲಿ ಹಳ್ಳಿಗಿನವರು ಸಿಟಿಗೆ ಹೋಗೋ ಪ್ಲೇನಿಲ್ಲ.
ಈಗೇನು ಮೊದಲೊಂದು ಸಟಲ್ ಆಗ್ಯಾರ ಈ ಕಡೆ ಬರ್ಲಿಕ್ಕಾಗಲ್ಲ ಅವ್ರಿಗೆ. ಆದರೆ ಈಗೇನು ಕೃಷಿ ಮಾಡ್ತಕ್ಕಂಥವ್ರಿಗೆ ಎಷ್ಟು ಆನಂದ ಸರ್. ಈಗ ಕೃಷಿ ಮಾಡಿದಂಥ ಮನುಷ್ಯ ಹೊಲ್ದಾಗ ಬುತ್ತಿ ಬಿಚ್ಚಿ ಉಂಡ್ರೆ, ಈಗ ನಾನು 71 ವಯಸ್ಸಾದನು ಕೂಡ 4 ರೊಟ್ಟಿ ಇನ್ನದ ನವಣಕ್ಕಿ ಶಾವಿಕ್ಕಿ ಉಣ್ತೀವಿ ಸರ್. ಇನ್ನು ಒಂದೊಂದು ಗಂಗಾಳ ಅಂದರೆ ಸದೃಢವಾಗಿ ಕೆಲಸ ಮಾಡ್ಬೋದು ಸರ್ ನಾವು. ಅದರಲ್ಲಿ ಸಖತ್ತಾಗಿ ಮನುಷ್ಯನಿಗೆ ದುಡ್ದ ಮನುಷ್ಯಗ ಮುಪ್ಪಾಗ್ತಾನಂತ ಸಾಧ್ಯ ಇಲ್ಲ ಸರ್. ಎಷ್ಟು ದುಡಿತಾನೆ ಅಷ್ಟು ಮನುಷ್ಯಗೆ ಆರೋಗ್ಯ ಸರಿ ಇರ್ಲಿಕ್ಕ ಸಾಧ್ಯ ಅಂತಕ್ಕಂಥದ್ದು ನಾನು ಹೇಳ್ಬೋದು. ಇವತ್ತು ನೋಡ್ತಿರ್ಬೋದು ನೀವು, ದುಳ್ಳ್ಯಾದಂಥವ್ರು ಹಾರ್ಟ್ ಆಯಿತು, BP ಆಯಿತು, ಬ್ರೈನ್ ಟ್ಯೂಮರ್ ಆಯಿತು, ಏನೇನೋ ಇಂಥವೆಲ್ಲ ಸಮಸ್ಯೆಗಳು. ಆದರೆ ರೈತರು ಮಾತ್ರ ಸರಿಯಾಗಿ ವೈಜ್ಞಾನಿಕವಾಗಿ ಯಾರು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಆ ಭೂಮಿ ತಾಯಿ ಸೇವೆ, ಗೋಮಾತೆ ಸೇವೆ, ಪಶುಗಳ ಸೇವೆ, ಸಮಾಜ ಸೇವೆ ಯಾರು ಮಾಡ್ತಾರ ಅವ್ರಿಗೆ ಎಂದೂ ಅಂಥನೂ ಬೇಮಾರಿ ಬರಲ್ಲ ಅಂತ ನಾನು ಎದ್ದು ತಟ್ಟಿ ಹೇಳ್ತೀನಿ ಸರ್. ಅಂದರೆ ಈ ಸಾವಯವ ಕೃಷಿ ಮತ್ತು ಕೃಷಿ ಇದರಲ್ಲಿ ಅಂದರೆ ಲಾಭದ ದೃಷ್ಟಿಯಿಂದ ನೋಡಿದರೆ ಸಾವಯವ ಕೃಷಿ ಒಳ್ಳೆಯದು ಅಂತ ಹೇಳ್ತಾರೆ. ಒಳ್ಳೆಯದು ಸರ್. ಅಂದರೆ ಲಾಭ ಅದರಲ್ಲಿ ಜಾಸ್ತಿ ಆಗುತ್ತಾ ಸರ್? ನೀವು ಕೆಮಿಕಲಿಂದ ಲಾಭ ತಗೊಂಡು ದುಡ್ಡು ಗಳಿಸಿ ಏನು ಮಾಡ್ದದ? ಎಷ್ಟು ರಿಮಾರ್ಕ್ ನಮಗೆ ಇವತ್ತು ಎಷ್ಟು ರೋಗಗಳು, ಎಂತೆಂಥ ಮಾರಕ ರೋಗಗಳು ಬರ್ತಿದೆ. ಹಿಂದಕ್ಕೆ ಯಾವ ಇದಿಲ್ಲ. ಅದನ್ನು ಮಾಡಿ ಕೇಸಿ ದುಡ್ಡು ಗಳಿಸೋದ್ರಿಂದ ಸಾಕಷ್ಟು ನೀವು ಬೆಳೆ ಪರಿವರ್ತನೆ. ಈಗ ನಾವೊಂದು ಉದ್ದಾಗ್ತೀವಿ ಸರ್, ಎಕರೆಕ ಕನಿಷ್ಠ 4ರಿಂದ 7-8 ಟನ್ ಉದ್ದಾಗ್ತಾವೆ. ಆ ಉದ್ದು ರಾಶಿ ಮಾಡಿದಾಗ ಮಲ್ಚಿಂಗ್ ಭೂಮಿಗೆ ಆಗ್ತದೆ ಸರ್. ಅದು ಅಂದರೆ ದಾರಿ ಇಷ್ಟೇ ನಾವು ತಗೋತೀವಿ, ಎಲ್ಲನೂ ಮಲ್ಚಿಂಗ್ ಆಗಿ ಭೂಮಿಯಲ್ಲಿ ಫಲವತ್ತತೆ ಜಾಸ್ತಿ ಆಗ್ತದೆ. ಈಗ ಜೀವಾಣುಗಳು ಬೇಕಾದದ್ದು ತಾಜ್ಯವಸ್ತೆನೇ ಮೇನ್. ಈಗ ಅಂತ ಈ ರೀತಿ ಜಾಸ್ತಿ ಆಗೇನಪ್ಪ ಅಂದ್ರೆ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ ಸರಿ. ನೀವು ಯಾವ ಫರ್ಟಿಲೈಸರ್ ಇಲ್ಲದೆ ಎಷ್ಟೋ ಮಂದಿ ಇವತ್ತು ಬೆಳೆಯಕತ್ತೀರಿ ಇವತ್ತು. ಏನು ಹಿಂಗಾಗಿ ಕೃಷಿ ಮೇಲೆ ಇನ್ನಿಷ್ಟು ಒಲವು ಹೊಂಟದ. ಅಂದರೆ ಹಾಕಿದ ಬಂಡವಾಳ ಜಾಸ್ತಿ ಬರುತ್ತೆ ಸಾವಯವದಲ್ಲಿ. ಬರ್ತದೆ ಸರ್, ಬರ್ತದೆ. ತಾವು ಈ ವರ್ಷಕ್ಕೆ ಅಂದಾಜು ಅಂದರೆ ಇದು ನಿಮ್ಮ ಹೊಲದಲ್ಲೇ ಇರ್ಬೋದು, ಎಷ್ಟು ಲಾಭದಾಯಕ ಅಂದರೆ ಎಷ್ಟು ಅಂತ ಹೇಳಿ ಸರ್? ಲಾಭದಾಯಕ ಅಂದರೆ ಒಳ್ಳೆಯ ಲಾಭದಾಯಕನಾದ ಸರ್. ಲಾಭದಕ್ಕಿಂತನೂ ನಾನು ಒಂದು ಮಾತ್ರ, ಭೂಮಿಯ ಆರೋಗ್ಯ ಕಾಪಾಡಬೇಕಾದ್ರೆ ನಾವು ಕೆಮಿಕಲ್ ಬಿಡಬೇಕು ಸರ್. ಯಾಕೆ ಮುಂದಿನ ಪೀಳಿಗೆಯಾಗಿ ಇದು ನಮಗೆ ಇಲ್ಲಿ ಅಂತ್ಯ ಆಗ್ತಕ್ಕಂಥದ್ದಿಲ್ಲ. ಮುಂದೆ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿ ಮೊಮ್ಮಕ್ಕಳಿಗೆ ಕೊಡ್ತಕ್ಕಂಥ ಅದು ಭೂಮಿ ತಾಯಿ ಸರ್. ಅದು ಆಯ್ತಾ. ಇನ್ನೂ ನಾನು ಹೇಳ್ತೀನಿ, ಯಾಕಂದರೆ ಒಂದು ಭೂಮಾತೆ, ಒಂದು ಹಡದ ತಾಯಿ, ಇನ್ನೊಂದೇನಪ್ಪ ಅಂದರೆ ಗೋಮಾತೆ ಸರ್. ಎಂಥ ಗೋಮಾತೆ ಅದು, ಕಸ ತಿಂದು ಹಾಲು ಕೊಡ್ತದಲ್ಲ ಸರ್. ಅದು ಒಂದು ಹಾಲು ಕಾಸಿ ಎಪ್ಪ ಹಾಕಿ ಮೊಸರು ಮಾಡಿ ಮಜ್ಜಿಗೆ ಮಾಡಿ ಒಂದು ಗ್ಲಾಸ್ ನೀವು ಮುಂಜಾನೆ ಹಾಲೊಟ್ಟಿಗೆ ಮಜ್ಜಿಗೆ ಕುಡಿದ್ರೆ ನಿಮ್ಮ ಕರುಳಲ್ಲಿ ಇರ್ತಕ್ಕಂಥ ಇನ್ಫೆಕ್ಷನ್ ಏನಾದರೂ ಇದ್ರ ಸತ್ಯ ಅದನ್ನು ವಾಸಿ ಮಾಡ್ತಕ್ಕಂಥ ದಿವ್ಯ ಔಷಧ ಆ ಮಜ್ಜಿಗೆಲಿದೆ ಸರ್. ತುಪ್ಪ ಅಂತೂ ತಮಗೆ ಗೊತ್ತು. ಇವತ್ತು ಎಷ್ಟೋ ಮಂದಿ ಡಾಕ್ಟರ್ ತುಪ್ಪ ಮಾಡಬೇಡ ಅಂತ ಹೇಳ್ತಾನೆ. 71 ವಯಸ್ಸು ಒಂದೊಂದು ಚಮಚ ತುಪ್ಪ ಹಾಕಿ ಹೋಗ್ತೇವೆ ಸರ್. ಮನೆಯಾಗ ಆಕಳ, ಮೊಸರು, ಎಮ್ಮೆ. ಯಾಕಂದರೆ ತಾವು ಕೂಡ ನಮ್ಮಲ್ಲಿ ಬಂದಿದ್ರಿ, ಶೀತಿನಿ ಕಾರ್ಯಕ್ರಮಕ್ಕಾಗಲಿ ಇದ್ರ ಕಾರ್ಯಕ್ರಮಕ್ಕಾಗಲಿ ಸಾಕಷ್ಟು ನೋಡ್ತೀರಿ. ಯಾಕಂದರೆ ದನ ಕರಗಳು ಮತ್ತೆ ಮನೆಯಲ್ಲಿ ಆದ ಸಿರಿನೇ ಬೇರೆ ಸರ್, ಸಂಪತ್ತೇ ಬೇರೆ. ಅದು ಆರೋಗ್ಯ ದೃಷ್ಟಿಯಿಂದನೂ ಮತ್ತೆ ಲಾಭದಾಯಕ ದೃಷ್ಟಿಯಿಂದ ಎರಡು ಕೃಷಿ ಸಾವಯವ ಕೃಷಿ. ಅದೇ ಸರ್, ಗೋಮಾತೆ, ಇನ್ನೊಂದು ಗಂಜಲ, ಸಗಣಿ, ಎಂತ ಸರ್ ಭೂಮಿಗೆ ಫಲವತ್ತತೆ ಕೊಡ್ತಕ್ಕಂಥ. ಈಗೆಲ್ಲ ನಮ್ಮ ತಾಜ್ಯ ವಸ್ತು ಬಿದ್ದ ಮೇಲೆ ಸ್ವಲ್ಪ ನೀವು ತಿಪ್ಪಿ ಗೊಬ್ಬರ ಹಾಕಿದ್ರೆ ಮತ್ತಿಷ್ಟು ಭೂಮಿ ಫಲವತ್ತತೆ ಜಾಸ್ತಿ ಆಗ್ತದೆ ಸರ್. ಅಮ್ಮ ಹೇಳಿ, ಈ ಬಾರಿ ನೀವು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಿರಿ ನಿಮ್ಮ ಗೀಗಿ ಪದದಲ್ಲಿ. ಸೊ ಪ್ರಶಸ್ತಿ ಬರುತ್ತೆ ಅಂತ ನಿಮ್ಗೆ ನಿರೀಕ್ಷೆ ಇತ್ತಾ ಅಥವಾ ಹೆಂಗೆ ಅನಿಸ್ತು ಈ ಪ್ರಶಸ್ತಿ? ನನಗೆ ಪ್ರಶಸ್ತಿ ಭಾಳ ವರ್ಷಲಿಂದ ನನ್ನ ಮನಸ್ಸಿನಾಗ ಇತ್ತು. ರಾಜ್ಯ ಉತ್ಸವನಲ್ಲಿ ನಾನು ತಗೋಬೇಕು ಪ್ರಶಸ್ತಿ, ತಗೋಬೇಕಂತ ನನಗೆ ಭಾಳ ಹೆಮ್ಮೆ ಇತ್ತು. ಆವಾಗ ಮುಂದೆ ಏನಾಯಿತು, ನಾ ಭಾಳಷ್ಟು ಲೀಟ್ರ್ ಹಾಕಿದ ಎಲ್ಲ ಅಪ್ಲಿಕೇಶನ್ ಹಾಕ್ತಿದ್ದ, ಹೋಗಿ ಡಬ್ಬಿನಲ್ಲಿ ಬಿಟ್ಟರು. ಮತ್ತು ಏನೂ ಆಗಲಿಲ್ಲ. ಈಗ ಬೇಡ ಈಗ ಹಾಕೋದೇ ಬೇಡ ಅತ್ತಿಗೆ ಬಿಟ್ರಿ. ನಾನು ಅರ್ಜಿ ಹಾಕೋದೇ ಬಿಟ್ಟೆ. ಮುಂದೆ ಏನಕ್ಕಾಗಲ್ಲ, ನಾನು ಹಣೆ ಬಂದ್ರೆ ಬರಲಕ್ಕ, ಹೋದ್ರೆ ಹೋಗಲಕ್ಕ ಅತ್ತಿಗೆ ಅಂದ ನಾ ಏನು ಮಾಡ್ದೆ, ಕೂತು ಬಿಟ್ಟಿದ್ರಿ. ಜಾನಪದ ಅಕಾಡೆಮಿನಲ್ಲಿ ದೊಡ್ಡ ಫೋಟೋ ಐತ್ರಿ ನಂದು, ಕಾರ್ಯಕ್ರಮ ಮಾಡಿದ್ದು ಬೆಂಗಳೂರಿನಲ್ಲಿ ಐತ್ರಿ. ಜಾನಪದ ಅಕಾಡೆಮಿನಲ್ಲಿ ಅಲ್ಲಿ ಐತ್ರಿ. ಅಲ್ಲಿ ಮತ್ತು ಭಾಳಷ್ಟು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡೀನ್ರಿ ನಾನು. ಮಾಡಿದ ಬಳಿಕ ಅವರು ಏನು ಮಾಡ್ಯಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಾನಪದ ಅಕಾಡೆಮಿದವರು ಏನು ಮಾಡ್ಯಾರ, ಶಕುಂತಲಾ ಗೀಗಿಪದ ಶಕುಂತಲಾ ಅವರಿಗೆ ಕೊಡಬೇಕು ಇದು ಪ್ರಶಸ್ತಿ, ಯಾರಿಗೆ ಕೊಡಬಾರ್ದತ್ತಿಗೆ ಅಂದು ಅವ್ರು ಏನೇ ಮಾಡ್ಯಾರ, ಆಯ್ಕೆ ಮಾಡ್ಯಾರ್ರಿ. ಅಲ್ಲಿಂದ ಫೋನ್ ಬಂತು. ಆಯ್ಕೆ ಮಾಡಿದ ಬಳಿಕ ಅವ್ರು ಏನು ಮಾಡಿದ್ರು, ನನಗೆ ಫೋನ್ ಮಾಡೋಣ, ಶಕುಂತಲಾ ಅವರೇ ನೀವು ಅರ್ಜಿ ಕೊಡ್ರಿ ಅತಿ ಅಂದರು. ಒಂದು ಸಣ್ಣ ಫೋಟೋ ನಿಮ್ದು ಅರ್ಜಿ ಕೊಡ್ರಿ ಅತಿ ಅಂದರು. ಅರ್ಜಿ ಫೋನ್ನಲ್ಲಿ ಎಲ್ಲ ಕಳಿಸ್ಬಿಟ್ರಿ. ವಾಟ್ಸಪ್ನಲ್ಲಿ ಕಳಿಸ್ಬಿಟ್ಟ ಅರ್ಜಿಯನ್ನು, ಫೋಟೋನು ಕಳಿಸಿ ಮತ್ತು ಆ ಮರುದಿವ್ಸ ನೀವು ಬರ್ಬೇಕ್ರಿ, ನಿಮ್ಮ ಪ್ರಶಸ್ತಿ ಆಗ್ಯದ್ರಿ, ನೀವು ಬರಬೇಕು, ರಾಜ್ಯ ಉತ್ಸವನಲ್ಲಿ ಬರ್ಬೇಕತ್ತಿ ಅಂದರು. ಆವಾಗ ಮತ್ತು ನಮ್ಮ ಮಗ ನಾವು
3 ಮಂದಿ ಹೋಗಿ ತಗೊಂಡು ಬಂದಿದ್ದೇವ್ರಿ. ಅಲ್ಲಿ ತಗೊಂಡು ಬಂದ್ರೆ ರಾಜ್ಯ ಉತ್ಸವನಲ್ಲಿ 5 ಲಕ್ಷ ದುಡ್ಡು ಕೊಟ್ಟರು ನನಗೆ. ಮತ್ತು 2.5 ತೊಲಿ ಬಂಗಾರ ಪದಕ ಕೊಟ್ರಿ. ಅದು ಪದಕ ಕೊಟ್ಟು ಮತ್ತು CM ಅವ್ರ ಕೈಲಿಂದೇ ನಮಗೆ ಕೊಟ್ಟರು. ನಮ್ಮ ವೀಕ್ಷಕರಿಗೋಸ್ಕರ ಇನ್ನೊಂದು 2 ಲೈನ್ ಹಾಡ್ಬೋದಾಗ? ಅಕ್ಕ ಮದೇವಿ ಅಂತ ಹೆಣ್ಣು ಮಕ್ಕಳ ಹಡಿರುವ ಮುಕ್ಕಣ ಮಲ್ಲಯ್ಯನ ವಲಸೆ ಮುಕ್ತಿ ಪಡೀರುವ. ಮುಕ್ಕಣ ಮಲ್ಲಯ್ಯನ ವಲಸೆ ಮುಕ್ತಿ ಪಡೀರುವ. ಅಕ್ಕ ಮದೇವಿ ಅಂತ ಹೆಣ್ಣು ಮಕ್ಕಳ ಹಡಿರುವ ಕಾಮದೇವಿ ಅಂತ ಹೆಣ್ಣು ಮಕ್ಕಳ ಹಡಿರುವ ಮುಕ್ಕಣ ಮಲ್ಲಯ್ಯನ ವಲಸೆ ಮುಕ್ತಿ ಪಡೀರುವ. ಮುಕ್ಕಣ ಮಲ್ಲಯ್ಯನ ವಲಸೆ ಮುಕ್ತಿ ಪಡೀರುವ. ಶ್ರೇಷ್ಠನ ಶಾಳು ರಾಣಿ ಚೆನ್ನವ್ವ ಬ್ರಿಟಿಷರು ಕೂಡ ಕಾದಾಡ್ಯಾಳ ಎಂತಕ್ಕೆ ನಮ್ಮವ್ವ. ಅಂತ ಹೆಣ್ಣು ಮಕ್ಕಳದಿಂದೆ ಅಂತ ಹೆಣ್ಣು ಮಕ್ಕಳದಿಂದೆ ಭಾರತ ಉದ್ಧಾರವ್ವ ಭಾರತ ಉದ್ಧಾರವ್ವ. ನಿಮರಂತ ನಿಮರವ್ವ ಗಂಗಂಬಿಕ ನೀಲಂಬಿಕ ಮಾಡಿಕೊಂಡ ಬಸವ ಸತಿದಿಂದ ಸದ್ಗತಿಯನ್ನು ಸತಿದಿಂದ ಸದ್ಗತಿಯನ್ನು ಸತಿ ಸಾರ್ಯರವ್ವ ಸತಿ ಸಾರ್ಯರವ್ವ. ಮೇಲೂರ ಗ್ರಾಮಕ ಪ್ರಸಿದ್ಧ ನಿಂಬೆವ್ವ ಬಾಲಮೀರ ಪ್ಯಾಲ ಕುಡ್ದಾಗ ಕರ್ಮ ಕಳೆದನವ್ವ ಜನ್ಮ ಕೊಟ್ಟ ತಾಯಿ ಹುಸೇನಗಿ ಜನ್ಮ ಕೊಟ್ಟ ತಾಯಿ ಹುಸೇನಗಿ ಬೆರಳಿನುಂಗರವ್ವ ಬೆರಳಿನುಂಗರವ್ವ. ಅಮ್ಮ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹಾಡಿದ್ರಿ. ಈ ಹಾಡುಗಳು ಇವತ್ತು ಎಲ್ಲಿ ಕೇಳಲಿಕ್ಕೆ ಬಹುತೇಕ ಕಡೆ ಸಿಗೋದಿಲ್ಲ. ಯಾಕಂದ್ರೆ ಇವತ್ತಿನ ದಿವಸ ಗೀಗಿ ಪದ
ಹಳ್ಳಿಗಳಲ್ಲಿ ಇದ್ದರೂ ಕೂಡ ಎಷ್ಟೋ ಜನರಿಗೆ ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಹಾಡಿದ್ರಿ. ವಿಶೇಷವಾಗಿ ವೀಕ್ಷಕರೇ, ಇವರ ಜೊತೆ ತಾಳವನ್ನು ನುಡಿಸಿದ್ದಾರೆ ತರಿ ತಾಂಡಾದ ರಾಜು ಅವರು ಕೂಡ ತುಂಬ ಚೆನ್ನಾಗಿ ಅಮ್ಮ ಅವರು ಹಾಡುವಾಗ ಅವರು ತಾಳವನ್ನು ನುಡಿಸಿದ್ದಾರೆ. ಸೊ ಅದೇ ರೀತಿಯಾಗಿ ಈಗ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಸೋಮನಾಥ್ ರೆಡ್ಡಿ ಅವರೇ, ತಾವು ಸಾವಯವ ಕೃಷಿ ಜೊತೆಗೆ ಉತ್ತಮ ಯೋಗಪಟು ಅಂತ ಕೂಡ ನಾವು ಕೇಳಿದ್ವಿ. ಸಂಕ್ಷಿಪ್ತವಾಗಿ ಹೇಳೋದಾದರೆ ಆ ಯೋಗಕ್ಕೂ ನಿಮಗೆ ಇದಕ್ಕೂ ಕೃಷಿಗೂ ಹೆಂಗೆ ಅದು ಸಂಬಂಧ? ಸರ್, ನಾನು 55 ಆದಮೇಲೆ ಸ್ವಲ್ಪ ಯಾಕೋ ದೇಹ ಭಾರ ಬೆಳೆಯಾಕತ್ತಿತ್ತು. ಅಲ್ಲಿ ನಮ್ಮಲ್ಲಿ ಒಬ್ಬರು ಯೋಗ ಗುರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾಗೇಮಠ ಅಂತ ಗುರುಗಳು ಮಕ್ಕಳಿಗೆ ಕಲಿಸಿದ್ರು. ನಾನು ಮಕ್ಕಳಿಗೆ ಹೋಗಿ ಯಾಕೋ 5 ಗಂಟೆ ಹೋಗ್ತೀರಿ ಅಂತ ಕೇಳಿದೆ. ಇಲ್ಲ, ಗುರುಗಳು ಬಂದರೆ ಯೋಗ ಕಲಿಸ್ರು. ನಾವು ಹೋಗಿ ಕೇಳಿದೀವಿ, ಸರ್ ನಾವು ಬರ್ತೀವಿ ಅಂತೇಳಿ. ಅವತ್ತು ನಮ್ಮದು ದೇಹ 86 kg ರೀ ವೇಟು. ಹೊಲ್ದಾಗ ಕೆಲಸ ಮಾಡಿದ್ರೂ ಭಾಳಷ್ಟು ಇದಿತ್ತು. ಆದರೆ ಮೊಳಕಾಲು ಬೇನೆ ಇಮಿಡಿ ಬೇನೆ ಶುರುವಾಗಿದ್ದು ರೀ. ನಮ್ಮ ತಾಯಿಯವ್ರಂತ ಎಲ್ಲಿಗೆ ಹೋಗಿ ತೋರಿಸಪ್ಪ, ನೀನು ದವಾಖಾನೆಗೆ ತೋರಿಸಿ ಒಳ್ಳೆ ನೀನು ದುಡಿಯೋನೇ, ನೀವು ಒಬ್ಬ ಮಗ. ಅವರೆಲ್ಲ ಸುಮ್ಮನೆ ಆಟಾಟಿಕ್ ಅಂತಿದ್ರು ಅವರು. ನನಗೆ ಬೇಕಾಗಿತ್ತು ಪ್ರಾಕೃತಿಕ ಚಿಕಿತ್ಸೆ. ಆವಾಗ ಪುಣ್ಯಾತ್ಮ ಇವ್ರು ಬಂದ್ರಿ, ನಮ್ಮ ನಾಗೇಮಠ ಅಂತೇಳಿ ಶಾಲೆಯ ಮಕ್ಕಳು. ನಾನು ಸರ್ ಬರ್ತೀನಿ ಅಂತ ಹೇಳಿದೆ. ಆ ಮಕ್ಕಳು ಕೂಡ ನಾವು 5 ಗಂಟೆಗೆ ಹೋಗಿ ಅವ್ರು ಓಡಾಗ ನಾವು ಮಾಡ್ಬೇಕಂದ್ರೆ ಅದ್ಭುತ. ಅವ್ರ ಮಕ್ಕಳು ಸ್ಲಿಮ್ಮು, ಸರ್ ಸ್ಲಿಮ್ಮು. ನಮ್ಮ ಶರೀರ ನನಗೆ ನಾಚಿಕೆ ಬರ್ತಿತ್ತು. ಅದು ಇದು ಹೆಂಗಾದ್ರೆ ಕರಗಿಸ್ಬೇಕಂದ್ರೆ ಅವಾಗ ಗುರುಗಳು ಮಾತು ಹೇಳಿದ್ರು, ಆಸನ ಮಾಡ್ಸೋ ಸರ್ವಾಂಗಾಸನ ಅದು ಮಾಡ್ಸೋ ಮುಂದಾಗ ಹೇಳಿದ್ರು, ರೆಡ್ಡಿ ಸರ್ ನೀವು ಆಸನ ಹಾಕೊಂಬಂದ್ರೆ ನೋವಾಗ್ತದೆ, ನೋವಿಗೆ ಸ್ವೀಕಾರ ಮಾಡ್ಕೊಂಡ್ರೆ ಮಾತ್ರ ಸಿಗ್ತಿಲ್ಲ, ಕೃಷಿ ಸಿಗಲ್ಲ ಅಂತ ಹೇಳಿದ್ರು. ಅದೇನೋ ಅವತ್ತು ದೀಕ್ಷೆ ಕೊಟ್ಟದ್ದು ನಮ್ಗೆ ಅದಾಯ್ತು, ಅಲ್ಲಿ ಕುಂತಿತ್ತು ಸರ್ ಅದು. ಆ ಗುರುಗಳಿಂದ ನಾವು ಇವತ್ತು ಈ ಮಟ್ಟಕ್ಕೆ ಮುಟ್ಟೋಕಾದ್ರೆ ಯೋಗ ಮತ್ತು ಕೃಷಿ. ಸಾಕಷ್ಟು ಮಂದಿ ರೈತರಂತಾರೆ ಕೃಷಿಕರಿಗೆ ಯಾಕೆ ಬೇಕು ಯೋಗ, ದೊಡ್ಡ ತಪ್ಪ ಸರ್ ಅದು. ಹೌದು ಹೌದು. ಅಂಗಾಂಗಕ್ಕೆ ಎಲ್ಲ ನಮ್ಮ ಶರೀರದಲ್ಲಿ ರಕ್ತ ಸಂಚಾರ ಆಗ್ಬೇಕು ಸರ್. ಈಗ ನಾನು ಎಷ್ಟೋ ಬಾಡಿ ಬೆಂಡಿಂಗ್ ಮಾಡ್ತೀನಿ, ಎಷ್ಟೋ ಇದು ಮಾಡ್ತೀನಿ ಸರ್. ಆದರೆ ನಮ್ಮ ಕಾಯಕ ಸಮಯದ ಬಗ್ಗೆ ಪ್ರಜ್ಞೆ ಇರಬೇಕು. ನಾನು ಹೇಳಿದೆ 3 ಗಂಟೆಗೆ ಬ್ರಹ್ಮ ಮುಹೂರ್ತ ಟೈಮ್ದಲ್ಲಿ 5-6 ತನಕ ಮುಗಿಸಿ ಮತ್ತೆ ನಮ್ಮ ಕಾಯಕ್ಕೆ ಏನಾದ ಕೆಲಸಕ್ಕೆ ಹೋಗ್ತೀವಿ ನಾವು. ಅದು ಯಾವುದೂ ಡಿಸ್ಟರ್ಬ್ ಇಲ್ಲ. ಯಾರ್ಯಾಗಲಿ ರಾತ್ರಿ ಮಕ್ಕಳು ಜಲ್ದಿ ಮಕ್ಕಬೇಕು. ಜಲ್ದಿ ಎದ್ದಕ್ಕೆ ಏನಪ್ಪ ಅಂದ್ರೆ ಇದು ಮುಂಜಾನೆ ನಾವೆಲ್ಲ ಈ ಕಾರ್ಯಕ್ರಮ ಯೋಗ ಪ್ರಾಣಾಯಾಮ ಇವತ್ತು ಎಷ್ಟು ಸರ ನೀವು ದಣು ಬೇಮಾರಿಗಳು ಎಂತಿಂಥ ಮಾರಕ ರೋಗಗಳು ಬರ್ತೀವಿ ಅಂತ. ಅದಕ್ಕಾಗಿ ಈ ಯೋಗ ಪ್ರಾಣಾಯಾಮ ಅಂತಕ್ಕಂಥದ್ದು ಪ್ರಾಣಶಕ್ತಿ ಜೊತೆ ತ್ರಾಣಶಕ್ತಿ ಹೆಚ್ಚಾಗ್ತದೆ ಸರ್ ದುಡ್ಲಿಕ್ಕೆ. ಅದಕ್ಕಾಗಿ ಆ ನಾಗೇಮಠ ಗುರುಗಳು ಕೊಟ್ಟಿರ್ತಕ್ಕಂಥ ದೀಕ್ಷಾ ಮತ್ತು ಇನ್ನೊಂದು ನಮಗೆ ರಾಷ್ಟ್ರಸಂತ ತರಣಸಾಗರ ಮಹಾರಾಜರು ಸಿಕ್ಕರು ಸರ್. ಅದೇ ಸಂದರ್ಭದಲ್ಲಿ ಸೊಲ್ಲಾಪುರಕ್ಕೆ ಬಂದಿದ್ರು ಅವರು ಬಂದಾಗ ನಮಗೊಂದು ದೀಕ್ಷೆ ಕೊಟ್ಟಿದ್ದಾರೆ. ಅವರು ಇದು ಹಿಂಗೆ ಕುಂತಾಗ ಗುರುಗಳು ಸಾಮಾನ್ಯವಾಗಿ ನನಗೆ ಪ್ರಶ್ನೆ ಕೇಳಿದ್ರು, आप कहाँ से आ गए ಅಂತ ಕೇಳಿದೆ. गुरुदेव मैं तो कलबुर्गी से आ गया, बाजू कर्नाटक हमारा, तुम्हारा क्या प्रॉब्लम है? गुरुदेव मेरे तो ये प्रॉब्लम है ಅಂತ ಹೇಳಿದ್ರು. ಹೇಳಿದಾಗ ಅವ್ರು ಹೇಳಿದ್ರಲ್ಲೇ ಒಬ್ಬ ಶಿಷ್ಯಗೆ ಹೇಳಿದ್ರು, 3 ಲೀಟರ್ ನೀರು 3 ಲೀಟರ್ पानी में 2 चम्मच सैंधिक नमक नींबू रस पिला को 10 मिनट में पीना तुम्हें पूरा क्लियर हो जाता ಅಂತ. ಅದೇನು ದೀಕ್ಷೆ ಸಿಕ್ಕಿದ ಮೇಲೆ ನಮಗೇನಾದ್ರು ಸಂಪೂರ್ಣ ಸಾಕಷ್ಟು ಇವತ್ತು 10-15 ಸಾವಿರ ಜನರಿಗೆ ಮಾಡಿಸಿದ ಸರ್, ಒಳ್ಳೆ ರಿಸಲ್ಟ್ ಇವತ್ತು. ಅಮ್ಮ ನೀವು ಹೇಳಿ, ಈಗ ಇಷ್ಟೊಂದು ವೇದಿಕೆಗಳಲ್ಲಿ ಹಾಡಿದ್ದೀರಿ, ಇಷ್ಟು ಸಾವಿರ ಹಾಡುಗಳ ಬೀದಿ ನಾಟಕನೂ ಮಾಡೀನ್ರಿ. ಅದೇ ಮಾಡಿದ್ದೀರಿ, ಸಾವಿರ ಹಾಡುಗಳನ್ನು ಕೂಡ ಹಾಡಿದ್ದೀರಿ. ಸೊ ಈಗ ಮುಂದೆ ಇರುವಂಥ ಏನು ಯಾರು ಯುವಕರಿದ್ದಾರೆ ಹೊಸ ಪ್ರತಿಭೆಗಳು, ಅವರಿಗೆ ನಿಮ್ಮ ಗೀಗಿ ಪದದ ಬಗ್ಗೆ ಏನಂತ ಹೇಳಿಕ್ ಬಯಸ್ತೀವಿ? ಚಿತ್ರದುರ್ಗನಲ್ಲಿ ಹೋಗಿ ಸಣ್ಣ ಸಣ್ಣ ಮಕ್ಕಳಿಗೆ ಶಾಲೆ ಹುಡುಗರಿಗೆ ಚೌಡಿಕಿ ಹಾಡೋರು ಚೌಡಿಕಿ ಪದಗಳು ಚೌಡಿಕಿ ಕಲಿಸೋದು, ಗೀಗಿ ಹಾಡೋರಿಗೆ ಗೀಗಿ ಕಲಿಸೋದು, ಅವರಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಏನದ ಅವ್ರಿಗೆ ಡಪ್ಪು ತಾಳ ಸೂರು ಸುರ್ತಿ ಕೊಡೋದು, ಅವರಿಗೆ ಹಿಂಗೆ ಬಾರಿಸ್ರೈತಿ ಅನ್ನೋದು, ಅವರಿಗೆ ತಾಳ ಬಾರಿಸ್ರೈತಿ ಅನ್ನೋದು, ಅವರಿಗೆ ಡಪ್ಪು ಕಲಿಸೋದು ಎಲ್ಲ ಕಲಿಸಿದೇವು. ಹಾಡುಗಳು ಕಲಿಸಿದೇವ್ರಿ. ಕಲಿಸಿ ಒಂದು ಸ್ಟೇಜಿನ ಮ್ಯಾಗ ಕಾರ್ಯಕ್ರಮ ಮಾಡಿದ್ರಿ ಅವರು ಹುಡುಗರು ಮಾಡಿದ್ರ, ಭಾಳ ಚೆನ್ನಾಗಿ ಮಾಡಿದ್ರಿ. ಇದೇ ನಿಮ್ಮ ಗೀಗಿ ಪದದ ಈ ಒಂದು ಗಾಯನ ಇನ್ನೂ ಎತ್ತರಕ್ಕೆ ಹೋಗ್ಲಿ, ಇನ್ನೂ ಹಲವಾರು ವೇದಿಕೆಗಳಲ್ಲಿ ನಿಮ್ಮ ಗೀಗಿ ಪದವನ್ನ ಜನರಿಗೆ ತಲುಪಲಿ ಅಂಥೇಳಿ ನಾವು ಎಲ್ಲ ವೀಕ್ಷಕರ ಪರವಾಗಿ ಕೇಳ್ಕೊಳ್ತೀವಿ. ಅದೇ ರೀತಿಯಾಗಿ ಸೋಮನಾಥ್ ರೆಡ್ಡಿ ಅವರೇ, ಈ ಕಾರ್ಯಕ್ರಮಕ್ಕೆ ಬಂದಿದ್ದರೆ ಕೃಷಿ ಬಗ್ಗೆ, ಸಾವಯವ ಕೃಷಿ ಬಗ್ಗೆ, ಅದು ಮತ್ತು ಯೋಗದ ಬಗ್ಗೆ ಕೂಡ ಚೆನ್ನಾಗಿ ಹೇಳಿದ್ರಿ. ನೀವು 71ನೇ ವಯಸ್ಸಿನಲ್ಲಿ ಇಷ್ಟೊಂದು ಫಿಟ್ ಆಗಿದ್ರಿ, ಅದಕ್ಕೆ ಕಾರಣ ಕೂಡ ತಿಳಿಸಿದ್ರಿ. ಸೊ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಕ್ಕಾಗಿ ತಮಗೂ ಮತ್ತು ತಮಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳ ಧನ್ಯವಾದ. ತಮಗೂ ಸ್ಟುಡಿಯೋದವರಿಗೆ ಮತ್ತು ಕೇಳ್ತಕ್ಕಂಥ ವೀಕ್ಷಕರಿಗೆ ಎಲ್ಲರಿಗೂ ಅನಂತ ಎಲ್ಲರಿಗೂ ಸಣ್ಣ ದೊಡ್ಡವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಮತ್ತೆ ಮುಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.